ತೆಯ್ಯಂ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಹೌದು, ತೆಯ್ಯಂನ ನಿಮಗೆ ತೋರ್ಸಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬೆಂಗಳೂರಿಂದ ಕಣ್ಣೂರು 4 ಜನ ಬೈಕಲ್ಲಿ ಹೋಗಿದ್ವಿ. 7 ಅವರ್ ಆಗುತ್ತೆ ಕಣ್ಣೂರು ಹೋಗೋಕ್ಕೆ. ನಾವು 12 ಅವರ್ ಹೆಂಗೆ ತೊಗೊಂಡ್ವಿ, ಏನೇನಾಯಿತು, ಯಾರ್ಯಾರು ಏನೇನು ಅನುಭವಿಸಿದ್ರು, ಅದೆಲ್ಲ ಈ ವ್ಲಾಗಲ್ಲಿರುತ್ತೆ. ಇದಾದ ಮೇಲೆ ಕೇರಳದ ಉನ್ನತ ಮಟ್ಟದಲ್ಲಿರುವ ಕಲ್ಚರ್ ತೆಯ್ಯಂನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಈ ಎಕ್ಸ್ಪೀರಿಯನ್ಸ್ನ ಈ ವ್ಲಾಗ್ ಹಾಕಿದ್ದೀವಿ. ಫುಲ್ ಫುಟೇಜ್ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಅದಕ್ಕೆ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ಎಲ್ಲೂ ಹೋಗಬೇಡಿ. ಕರ್ನಾಟಕದ ಜನತೆ ನಿಮ್ಮ ಮನೆ ಮಗ ಓಂಕಾರ್ ಆಚಾರ್ಯನ ಸಪೋರ್ಟ್ ಮಾಡಿ. ಶುರು ಮಾಡೋಣ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಪೋಯ್. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದ್ಗಡೆ ಕಟ್ಕೋತೀನಿ ಬೈಕಲ್ಲಿ. ಮತ್ತು ಒಂದೊಂದು ಜಾಕೆಟ್ ಇದೆ, ಗ್ಲೌಸು ಎಲ್ಲ ಇದೆ. ಮತ್ತು ನನ್ನ ಫ್ರೆಂಡ್ ಒಂದು ಜಾಕೆಟ್ ಇದೆ, ಇನ್ನೊಂದು ಫ್ರೆಂಡಿಗೆ ಬೇಕು ಅಂತ ತೊಗೊಂಡಿದ್ದೀನಿ. ಇಷ್ಟೊಂದೆಲ್ಲ ಬೆಳಿಗ್ಗೆ ಎದ್ದು ಚೈನ್ ಲೂಬ್ ಹಾಕಿ ಪ್ಯಾಕಿಂಗ್ ಎಲ್ಲ ಮಾಡಿ ಇದೆಲ್ಲ ಮಾಡ್ಬಿಟ್ಟು ಹೊರಡ್ಬೇಕಾದ್ರೆ ನಮ್ಮಮ್ಮ ಈ ಕಸ ಬಿಸಾಡೋ ಮೂದೇವಿ ಅಂದರು. ಇಷ್ಟೊಂದೆಲ್ಲ ಶ್ರಮಪಟ್ಟು ಹೋಗ್ತವನೇ ಮಗ, ಕಳಿಸ್ಕೊಡೋಣ ಅಂತ ಇಲ್ಲ, ಹೋಗ್ತಾ ಹಂಗೆ ಕಸ ಬಿಸಾಡು, ಹೋಗ್ತಾ ಅಲ್ಲಿ ಪಾರ್ಕಲ್ಲಿ ಕಸ ನಿಂತಿದೆ, ಹೋಗ್ಬಿಟ್ಟು ಬಿಸಾಡು ಅಂತ. ಈ ಅಮ್ಮಂದಿರಿಗೆ ನಾವು ಏನೇ ಎಲ್ಲೇ ಹೋದ್ರು ಅಥವಾ ಬೇರೆ ಅವ್ರಿಗೆ ಎಷ್ಟು ದೊಡ್ಡ ಬೆಳೆದ್ರು ಅಮ್ಮಂಗೆ ಮಗನೇ. ಸೊ ನಾರ್ಮಲ್ ಮೀಟಿಂಗ್ ಸ್ಪಾಟ್ ನಮ್ದು ಬಂದು ಮೈಸೂರು ರೋಡ್ ಕದಂಬ. ಇಲ್ಲಿಂದ ಗಾಡಿಗಳು ನಿಂತಿದೆ ನೋಡಿ. ಸೊ ಇಷ್ಟು ಜನ ನಾವು ಕೇರಳಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿಂದ ಒಂದು ಸ್ಟಾಪು, ಇದಾದಮೇಲೆ ಡೈರೆಕ್ಟ್ ಮೋಸ್ಟ್ಲಿ ಮೈಸೂರಿಗೆ ಹೊಡಿತೀವಿ ಅನಿಸುತ್ತೆ. ಯಾಕಂದರೆ ಲೇಟಾಗಿದೆ, ಆಲ್ರೆಡಿ 6:15 ಆಗಿದೆ ಇಲ್ಲಿ. ಸೊ ಅದಕ್ಕೆ ಮೋಸ್ಟ್ಲಿ ಡೈರೆಕ್ಟಾಗಿ ಮೈಸೂರು ಹೊಡಿತೀವಿ. ನಂದು ಹೆಲ್ಮೆಟ್ಟಿಗೆ ಹಾಕೊಂಬೋದಾರೆ, ಹೆಲ್ಮೆಟ್ ನಂದಲ್ಲ, ನನ್ನ ಹೆಲ್ಮೆಟ್ ಕಳೆದೋಯ್ತು. ಸೊ ಅಮೌಂಟ್ ಹಾಕೊಳಕ್ಕಾಗಲ್ಲ, ಇನ್ನೂ ಸೆಟಪ್ ಆಗಿಲ್ಲ ಅದರದ್ದು. ಎಲ್ಲ ಕರೆಕ್ಟಾಗಿ ಪ್ಯಾಕ್ ಆಗಿದೆ. ಐ ಹೋಪ್ ಇದು ಬೀಳಲ್ಲ ಅಂತ. ಒಂದು ಸ್ವಲ್ಪ ಜುಗಾಡ್ ನಡೀತಾ ಇದೆ. ಮಂಗಿ ಕೋಟ್ಸ್ ಇಲ್ಲಿ ಯಾರಿಗಾರು ಇಲ್ಲ ಅಂದರೆ ಈ ಥರ 2 ಇದು ತೊಗೊಂಡ್ಬಿಟ್ಟು ಕಟ್ಬಿಟ್ರಿ, ನಮಗೆಲ್ಲ ಗೊತ್ತಾಗೋಯ್ತು ಅಷ್ಟೇ. ಸೊ ಲೇಟ್ ಆಯಿತು, ಹೋಗೋಣ ನಾವು. ಲೆಟ್ಸ್ ಪೋಯ್. ಇದ್ಯಾವುದೋ ಹೋಟೆಲ್ ಗಂಧದ ಗುಡಿಯಲ್ಲಿ ನಿಲ್ಲಿಸಿದ್ವಿ ಆ್ಯಕ್ಚುಲಿ. ಇದು ಮೈಸೂರಿಂದ ನಮ್ಮ KRS ಬರೋ ರೋಡು, ಇಲ್ಲಿ ಮಡಿಕೇರಿಗೆ ಹೋಗುತ್ತಲ್ಲ ಆ ರೋಡಲ್ಲಿ ಹೋಟೆಲ್ ಗಂಧದ ಗುಡಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಕೊಡೋ ಪ್ರೈಸ್ಗೆ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಒಂದು ಸೈಡ್ ಅದೇ ಕೊಡುವಂಥ ಪ್ರೈಸ್ಗೆ ಇನ್ನೊಂದು ಸ್ವಲ್ಪ ಬೆಟರಾಗಿ ಮಾಡ್ಬೋದಿತ್ತು. ಸಾಗು ಏನಷ್ಟು ಚೆನ್ನಾಗಿರಲಿಲ್ಲ. ಓಕೆ, ಇಲ್ಲಿ ನಮ್ಮ ಕರ್ನಾಟಕದ ಒಂದು ರಿಸರ್ವ್ ಫಾರೆಸ್ಟ್ ಇದು. ರಿಸರ್ವ್ ಫಾರೆಸ್ಟಲ್ಲಿ ರೈಡ್ ಮಾಡೋ ಮಜನೇ ಬೇರೆ ಆ್ಯಕ್ಚುಲಿ. ಬಟ್ ಏನಂದರೆ ರಿಸರ್ವ್ ಫಾರೆಸ್ಟಲ್ಲಿ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸೋಂಗಿಲ್ಲ. ಎನಿಮಲ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಕೆಲವೊಂದು ಜನ ಗಾಡಿ ನಿಲ್ಲಿಸ್ತಾರೆ ಗೊತ್ತಿಲ್ಲದೆ. ಬಟ್ ಯಾರು ನಮ್ಮ ವೀಡಿಯೋ ನೋಡ್ತಿದ್ದೀರಾ ತಿಳ್ಕೊಳ್ಳಿ, ರಿಸರ್ವಾಯರು ಫಾರೆಸ್ಟ್ ಇದರಲ್ಲಿ ನೀವು ಗಾಡಿ ನಿಲ್ಸೋಂಗಿಲ್ಲ, ರ್ಯಾಪರ್ ಎಸೆಯೋಂಗಿಲ್ಲ, ಮತ್ತು ಯಾವುದೇ ಎನಿಮಲ್ ಬಂದರೆ ಫೀಡ್ ಗೀಡೆಲ್ಲ ಮಾಡೋಂಗಿಲ್ಲ ನೀವು. ಅದಕ್ಕೇನು ಅಂದರೆ ಬೇರೆ ಯಾವುದೋ ಒಂದು ದಿವಸ ಹೇಳೋಣ ನಿಮಗೆ. ಸದ್ಯಕ್ಕೆ ವ್ಯೂ ಎಂಜಾಯ್ ಮಾಡಿ. ಪರಿಸರ ಉಳಿಸ್ಬೇಕು ಅನ್ನೋದು ನೋಡಿ, ಸುಂದರವಾಗಿದೆ, ತಂಪಾಗಿದೆ. ಎಷ್ಟು ಬಿಸಿಲು ತಂಪಾಗಿದೆ, ಯಾಕಂದರೆ ಮರಗಳು ಅಷ್ಟೊಂದು ಇದೆಯಲ್ಲ. ಅದಕ್ಕೆ ನಾವು ಬೆಂಗಳೂರಲ್ಲಿ ಟ್ರಾಫಿಕ್ ಏನು ಬಿಸಿಲು ಜಾಸ್ತಿ ಅಂದರೆ ಇರೋ ಮರ ಎಲ್ಲ ಮರನ ಕಡ್ದು ಹಾಕಿದ್ದಾರೆ. ಅದಕ್ಕೆ ನಾವು ಪರಿಸರನ ಉಳಿಸ್ಬೇಕು, ಬೆಳೆಸಿ, ಮರ ಬೆಳೆಸಿ, ಗಿಡ ಬೆಳೆಸಿ ನಾವು ನೆಕ್ಸ್ಟ್ ಜನ್ರೇಷನ್ ತನಕ ಜೀವಂತವಾಗಿರ್ತೀವಿ. ಇಲ್ಲಾಂದ್ರೆ ಆಕ್ಸಿಜನ್ ಇದೆ ಸತ್ತೋಗ್ತೀವಿ. ಇನ್ನೊಂದು ಸ್ವಲ್ಪ ದೂರ ಗೋಣಿಕೊಪ್ಪ ಆದಮೇಲೆ ಹಂಗೆ ಕ್ಯಾರಿ ಒಪ್ಕೊಂಡು ಔಟ್ ಮಾಡಿದ್ರೆ ನಮ್ಮ ಕೇರಳ ಕಣ್ಣೂರಿಗೆ ಹೋಗ್ತೀವಿ ನಾವು. ಸೊ ಬಾಯ್ಸ್ ಎಲ್ಲ ಫುಲ್ಲು ಮತ್ತೆ ಸರಿ ಮಾಡ್ಕೊತಾರೆ. ಕಣ್ಣನ್ ದೇವನ್ ಚಾ ಪುಡಿ ಅಲ್ಲಿದೆ, ಟಾಟಾ ಎಸ್ಟೇಟ್ ಕಾಫಿ ಪುಡಿ. ಇವತ್ತು CSಗೆ ಮನೆಗೆ ನಡಿ. ಇದು ಆ್ಯಕ್ಚುಲಿ ಚೆನ್ನಾಗಿ
ಭಯ ಹೌ ವಾಸ್ ದ ರೈಡ್ ಭಯ? ರಿಯಲಿ ಗುಡ್. ಫಾರೆಸ್ಟ್ ರಿಸರ್ವ್ದು ಅದೇ ಕತೆ. ನಾವು ಒಂದ್ಸರಿ ಫಾರೆಸ್ಟ್ ರಿಸರ್ವ್ ಅಲ್ಲಿ ಬಂದರೆ ಭಾರಿ ಮಜಾ ಬರುತ್ತೆ ಮಾತ್ರ. ಫುಲ್ ತಂಪು, ಆ ಕಡೆ ಈ ಕಡೆ ಫಾರೆಸ್ಟು ಸಖತ್ತಾಗಿರುತ್ತೆ. ಸೈಟಿಂಗ್ ಆದರೆ ಇನ್ನೂ ಮಸ್ತಾಗಿರುತ್ತೆ. ಕಣ್ಣೂರು ಇನ್ನೇನು 100 ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿದೆ. ಆಲ್ರೆಡಿ 250 ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು. ಇಲ್ಲಿ ಒಂದು ಸ್ವಲ್ಪ ಘಾಟ್ ಥರ ಇದೆ ಅದು. ಸೊ ಗೌತಮ್ ಮುಂದೆ ಹೋಗ್ತಾ ಇದ್ದ. ಸೊ ಸಡನ್ನಾಗಿ ಲೆಫ್ಟಿಗೆ ಹಾಕ್ದ. ಇಲ್ಲೊಂದು ಸುಂದರವಾದ ಒಂದು ಜಾಗ ಇದೆ, ನೋಡ್ಬೋದು. ಮಳೆ ಬಂದು ತುಂಬ್ಕೊಂಡಿದೆ ಇದು. ಸೊ ಒಂದು ವಾಟರ್ ಬಾಡಿ ಕಾಣಿದೆ, ಸ್ವಲ್ಪ ತಂಪಾಗಿರುತ್ತೆ ಅಂದ್ಬಿಟ್ಟು ಸುಸ್ತಾಗ್ತಿತ್ತು. ಆ್ಯಕ್ಚುಲಿ ನಮಗೆ ಬಿಸಿಲು ಜಾಸ್ತಿ ಇದೆ ಮತ್ತು ಜಾಕೆಟ್ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಸುಸ್ತಾಗ್ತಿತ್ತು. ಅದಕ್ಕೆ ನೋಡಿ ಚಿಲ್ಲಿಂಗ್ ವಾಯ್ಸ್ ಫುಲ್ ಚಿಲ್ಲಿಂಗ್ ಮಾರೆ, ಫುಲ್ ಗಮ್ಮತ್ತಾಗ್ತಾಯಿದೆ ಎಲ್ಲರಿಗೂ. ಬಿಸಿಲು ಬೆಳಿಗ್ಗೆ ಚಳಿ ಇತ್ತು, ಇವಾಗ ಬಿಸಿಲು ಫುಲ್ ಗಮ್ಮತ್ತಾಗ್ತಾಯಿದೆ. ಒಳ್ಳೆ ಸ್ಪಾಟ್, ಫುಲ್ ನೀರು ಹರಿತಾ ಇದೆ. ಇದು ತುಂಬ ಓಕೆ. ಅದು ಆ್ಯಕ್ಚುಲಿ ಲೇಯರ್ ಕಾಣಿಸ್ತಾ ಇದೆ ಕೆಳಗಡೆದು, ಕೆಲವೊಂದು ಕಡೆ ಡೀಪ್ ಇದೆ ಅನಿಸುತ್ತೆ. ಇದು ಮಳೆ ಹೇಳಿದ್ನಲ್ಲ, ಮಳೆ ಬಂದು ತುಂಬಿರುವಂಥ ಒಂದು ಪಾಂಡ್. ಇದು ಮೋಸ್ಟ್ಲಿ ಪ್ರೈವೇಟ್ ಪ್ರಾಪರ್ಟಿ ಅನಿಸುತ್ತೆ. ನಾವು ಬಂದಿದ್ದೀವಿ, ನಾವು ಏನೂ ಮಾಡ್ತಾ ಇಲ್ಲ, ಏನು ಗಿಡ ಕಿತ್ತುತ್ತಿಲ್ಲ ಅಥವಾ ಏನೋ ಬೇರೆದೇನು ಮಾಡ್ತಿಲ್ಲ, ಸ್ಮೋಕಿಂಗ್ ಆಗಲಿ ಅದೆಲ್ಲ ಏನೂ ಮಾಡ್ತಾ ಇಲ್ಲ ನಾವೆಲ್ಲ. ಸೊ ಜಸ್ಟ್ ನಾರ್ಮಲಾಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತೀವಿ. ಇದು ಬೇಕು. ಇಲ್ಲ ಪೊದೆಲೋಡೆ ಹೋಗ್ತಾವ್ರವರು. Enjoying lime soda in its train. Really cool. Yes. ಅಯ್ಯಯ್ಯಯ್ಯೋ ನೋಡ್ರಿ, ಮಳೆ ಬಂದ್ಬಿಟ್ಟಿದೆ. ಬಿಸಿಲು, ಬೆಳಗ್ಗೆ ಚಳಿ, ಆಮೇಲೆ ಬಿಸಿಲು, ಇವಾಗ ಮಳೆ. ನಿಂತ್ಬಿಟ್ಟಿದ್ದೀವಿ ಯಾಕಂದರೆ ಕ್ಯಾಮ್ರಾ ಬ್ಯಾಗು ಇದೆ ಒಂದು, ಮತ್ತು ನಮ್ಮ ಮತ್ತೊಂದು ಸ್ವಲ್ಪ ಇದೆಯಲ್ಲ ರೋಪು, ಏನೂ ಇದಕ್ಕೆ ಹಾಕೊಂಡು ಬಂದಿಲ್ಲ. ಆಮೇಲೆ ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ನೀವೆಲ್ಲ ಹೆಂಗೆ ನಾನು ಬ್ಲಾಗ್ ನೋಡ್ತೀರಾ. ಇನ್ನೂ ಎಷ್ಟು ಅವರ್? 1 ಅವರ್ ಇದೆಯಾ? ಹಾಂ, ಇನ್ನೂ 1 ಅವರ್ ಇದೆ. ಯಾವುದೋ ಡ್ಯಾಮ್ ಐತಿ, ಪಳಸಿ ಅಂದರೆ ಆ್ಯಕ್ಚುಲಿ ಅವ್ರದ್ದು ಪ್ರೊನೌನ್ಸಿಯೇಷನ್ ನಮ್ಗೆ ಬರೋಲ್ಲ, ನಾವು ಅದನ್ನು ತಪ್ಪಾಗಿ ಹೇಳ್ಬಾರ್ದು. ಅಲ್ಲಿ ಬೋರ್ಡ್ ಮೇಲೆ ಪಳಸಿ ಅಂತ ಬರ್ತಿತ್ತು, ಬಟ್ ಅವ್ರು ಯಾರನ್ನೋ ಕೇಳಿದ್ವಿ ಇಲ್ಲಿ, ಅದು ಅವ್ರದ್ದು ಪರಸಿ ಅಂತ ಏನೋ ಅವ್ರದ್ದು ಪ್ರೊನೌನ್ಸಿಯೇಷನ್ ಬೇರೆ ಥರ ಇರುತ್ತೆ ಇಲ್ಲಿ ಕೇರಳ ಅವ್ರದ್ದು, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಡ್ಯಾಮ್ ವ್ಯೂ ಮಾತ್ರ ಹೆಂಗಿದೆ ಗೊತ್ತಾ, ಇಟ್ ಈಸ್ ಡ್ಯಾಮ್ ಮ್ಯಾನ್. ನೋಡ್ರಿ ಇಲ್ಲಿ
ವೀಡಿಯೋಸ್ ಕ್ಯಾಪ್ಚರ್ ಆಗ್ತಿದ್ದೋ ಗೊತ್ತಿಲ್ಲ, ಬಟ್ ಎಷ್ಟು ಸುಂದರವಾಗಿದೆ ಗೊತ್ತಾ ಈ ಡ್ಯಾಮು. ಸಖತ್ತಾಗಿದೆ ಡ್ಯಾಮ್ ಮಾತ್ರ. ವ್ಯೂ ಅಮೇಝಿಂಗ್ ಆಗಿದೆ ಇಲ್ಲಿ. ಹೇಳಿದ್ನಲ್ಲ ನಾವು ಈ ಡಿ ರೂಟ್ಗಳು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಡಿ ರೂಟ್ ಇದ್ದರೆ ತೊಗೊಂಬಿಡ್ಬೇಕು, ಬಟ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ರೈಡರ್ಸ್ ಅವ್ರು ಆ್ಯಕ್ಚುಲಿ ಯಾರು ಫಸ್ಟ್ ಸ್ಟಾಪ್ನ ರೈಡ್ ಮಾಡ್ತಾರೆ ಅವ್ರಿಗೆ ಹೇಳ್ತಾ ಇರೋದು, ಬೇಗ ನಾವು ಬಂದು ಈ ಥರ ಒಂದು 5 ನಿಮಿಷ ಕೂತ್ಕೊಂಡು ಶಾಂತವಾಗಿ ಆಮೇಲೆ ವಾಪಸ್ ಹೊರಟ್ಬಿಡ್ಬೇಕು. ಟೈಮ್ ವೇಸ್ಟ್ ಆಗಿಬಿಟ್ರೆ ಇಲ್ಲ 1 ಅವರ್ 2 ಅವರ್ ಆಗಿಬಿಡುತ್ತೆ. ಸೊ ನಾವು ಡೆಸ್ಟಿನೇಷನ್ಗೂ ಮುಟ್ಟಬೇಕು, ಮಳೆನೂ ಬರ್ತಾಯಿದೆ. ಸೊ ಈ ಕಡೆ ಒಂದು ಡಿ ರೂಟ್ ಮಾಡಿ ಒಂದು ಡ್ಯಾಮ್ ತೋರಿಸೋಣ ಅಂತ ಅನಿಸ್ತು. ಬಟ್ ಡ್ಯಾಮ್ ಮಾತ್ರ ಎಷ್ಟು ಸುಂದರವಾಗಿದೆ ನೋಡಿ. ನೀರು ತುಂಬ ಜಾಸ್ತಿ ಇದೆ. ಸ್ವಲ್ಪ ಬೆಂಗಳೂರು ಕಳಿಸ್ರಿ ಈ ವ್ಯೂ ನೋಡ್ಬಿಟ್ಟು ನಾವು ಎಳ್ದೋಗ್ಬಿಟ್ಟಿದ್ದೀವಿ ಸಾರ್. ಕಣ್ಣೂರಂತೂ ರೀಚ್ ಆಗ್ತೀರಾ ನಾವು. ಅದು ಬಿಟ್ಟು ಎಲ್ಲ ಮಾಡ್ತಾಯಿದ್ದೀವಿ ನಾವು. ಕಣ್ಣೂರು ಇನ್ನೂ ದೂರ ಇದೆ, ಇನ್ನೂ 35-40 ಮಿನಿಟ್ಸ್ ಇದೆ. ಕಣ್ಣೂರು ರೀಚ್ ಆಗೋದು ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ ನಾವು. ಆ ಕಡೆ ವಾಟರ್ ಬಾಡೀಸ್ ನೋಡಿದ್ವಿ, ಮೌಂಟನ್ಸ್ ನೋಡಿದ್ವಿ. ಇವಾಗ ನೋಡಿದ್ರೆ ಒಂದು ಒಳ್ಳೆ ಸೀನಿಕ್ ವ್ಯೂ. ಹಿಂಗೆ ಹೋಗ್ತಿದೆ. ನಾನು ಮ್ಯಾಪ್ ಹಾಕಿದೆ ಆ್ಯಕ್ಚುಲಿ, ಬೇರೆಯವ್ರದ್ದೆಲ್ಲ ಚಾರ್ಜ್ ಕಡಿಮೆ ಆಗಿದೆ. ಹಿಂದೆ ಏನಾಯಿತು ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಹಿಂದ್ಗಡೆ ಒಂದು ಹಿಂಗೆ ಕರ್ವ್ ಇದೆ, ಹಿಂದೆನೇ ಇದ್ರು. ಕರ್ವ್ ಆದಮೇಲೆ ಇಲ್ಲಿ ಬಂದು ನಿಲ್ಸ್ಮೇಲೆ ಯಾರೂ ಇಲ್ಲ ಹಿಂದ್ಗಡೆ, ಯಾರೂ ಇಲ್ಲ. ಸೊ ಈ ಸ್ಪಾಟ್ ಕಾಣಿಸ್ತು ಅಂತ ತಕ್ಷಣ ನಿಲ್ಲಿಸಿದೆ ಬೈಕು. ಸಗದಾಗಿ ಕಾಣಿಸ್ತು. ಇವ್ರು ಬಂದ ಮೇಲೆ ಗೊತ್ತಾಯಿತು ಕಿಲ್ಲೇನಾದ್ರು ಬರ್ತೀನಲ್ಲ, ಅವ್ರು ನಿದ್ದೆ ಮಾಡಿಬಿಟ್ಟು ಹಿಂದೆ ಆಲ್ಮೋಸ್ಟ್ ಬಿದ್ದೋಗ್ಬಿಟ್ಟಿದ್ರಂತೆ. ಲೈಕ್ ಆಲ್ಮೋಸ್ಟ್ ಕೆಳಗಡೆ ಬೀಳೋ ಥರ ಹಿಂಗೆ ಫುಲ್ ಹೋಗ್ಬಿಟ್ಟಿದ್ರಂತೆ. ಅವ್ರು ಇಟ್ಕೊಂಡಿಲ್ಲ ಅಂದರೆ ಬಿದ್ದೋಗ್ಬಿಡ್ತೀರಂತೆ ಕೆಳಗಡೆ. ಸೊ ಆ ಸೀನ್ ಆಯ್ತಂತೆ. ನನಗೆ ಒಂದು 5 ನಿಮಿಷ ಆಯ್ತು ಬಂದೇ ಇಲ್ವಲ್ಲ ಇವರು. ನಾನು ಹಿಂದೆ ಎಕ್ಸಾಕ್ಟ್ ಕರ್ವಿಂತ ಮುಂಚೆ ಎಕ್ಸಾಕ್ಟ್ ನಾನು ಹಿಂದೆ ಇದ್ದರು, ಆಮೇಲೆ ಇಲ್ಲ. ಸೊ ಇಲ್ಲಿ ನಿಲ್ಸಿದ್ದೀನಿ ಇವಾಗ. ಅದನ್ನು ಆ ಸೀನ್ ಆಗಿ ಇವಾಗ ಎಲ್ಲರೂ ಸ್ವಲ್ಪ ಶಾಂತವಾಗಿ ಆಗಿದ್ದಾರೆ. ಆಲ್ಮೋಸ್ಟ್ ಒಬ್ಬರದ್ದು ಆಕ್ಸಿಡೆಂಟ್ ಆಗ್ತಾ ಬಚಾವಾಗಿದೆ. ಸೊ ದಿಸ್ ವ್ಯೂ ಈಸ್ ಅಮೇಝಿಂಗ್. ನಾನು ಮತ್ತೆ ಹೇಳ್ತೀನಿ, ನಾನು ಎಷ್ಟು ಕ್ಯಾಪ್ಚರ್ ಮಾಡ್ತಿದ್ದೀನಿ ನಿಮಗೆ ತೋರ್ಸೋಕ್ಕೆ, ಬಟ್ ನಾವು ಕಣ್ಣಿಂದ ಏನು ನೋಡ್ತಾ ಇದ್ದೀನಲ್ಲ ಅದು ಸಖತ್ತಾಗಿದೆ. ಇದು ಜಸ್ಟ್ ನೀವು ನೋಡ್ತಿರೋದು ಒಂದು 30% ಇರ್ಬೋದು, ಬಟ್ ಸನ್ ಸೆಟ್ ಆಗ್ತಾಯಿದೆ ಅಲ್ಲಿ. ಆ ರಿಫ್ಲೆಕ್ಷನ್ ಹಿಂಗೆ ಚೆನ್ನಾಗಿ ಬೀಳ್ತದೆ ನೋಡಿ. ಸರ್ ಏನು ಸರ್ ನಿಮ್ಮ ಎಕ್ಸ್ಪೀರಿಯನ್ಸು? ಏನೋ ಹೇಳ್ತಾ ಇದ್ರಿ, ಹೇಳಿ ಪ್ಲೀಸ್. ಮತ್ತೆ ಹುಟ್ಟಿ ಬಾ. ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಥರ ಆಗೋಗಿದೆ ಸಂತೋಷದ್ದು. ಲಿಟ್ರಲಿ 3 ಸಲ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫಸ್ಟ್ ಟೈಮ್ ಇನ್ ಲೈಫ್ ಟೈಮ್. ಬ್ರೋ ಏನಾದ್ರು ಸಾಂಗ್ ಆಗ್ತಿತ್ತು ತಕ್ಷಣ ಪಾಸ್ ಆಗ್ಬಿಟ್ಟು ದಬಾಕೊಂಡ್ರೆ? ಇಲ್ಲ ಆಲ್ಮೋಸ್ಟ್ ಬ್ರೋ. ಎಕ್ಸ್ಪೀರಿಯನ್ಸ್ ಹೇಳು. ಬಾಡಿ ಇಷ್ಟೊತ್ತರೆಗೂ ಶಿವರ್ ಆಗ್ತಿತ್ತು. ಸರಿ ಹಂಗೆ ರಪ್ಪ ಅಂತ ಪಾಸ್ ಆಯ್ತಾ ಸ್ವರ್ಗ? ನಾನು ಹೇಳದ್ನಲ್ಲ ಗೈಸ್, ಇವರೇ ಆಲ್ಮೋಸ್ಟ್ ವೈರಲ್ ಹೋಗ್ತಿದ್ದವ್ರು ಇವರೇ. ಇವತ್ತು ನೀವೆಲ್ಲ ಹಾಕ್ಬಿಟ್ಟು ಬರ್ಬೇಕಿತ್ತು ಇವ್ರನ್ನ. ಆಲ್ರೆಡಿ ಲೇಟ್ ಆಗಿತ್ತು, ಅದಕ್ಕೆ ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ತೆಯ್ಯಂ ನಡೀತಿರೋ ಜಾಗಕ್ಕೆ ಹೋದ್ವಿ. ಇದನ್ನು ನೋಡ್ತಿರ್ಬೇಕಾದ್ರೆ ನನಗೇನು ಬೇರೆದು ಅನಿಸಿಲ್ಲ. ಸೇಮ್ ನಾವು ಕೋಲ ಹೆಂಗೆ ಮಾಡ್ತೀವಿ ಹಾಗೆ ಮಾಡ್ತಾರೆ. ಭಾಷೆ ಬೇರೆ ಆಗಿರ್ಬೋದು, ಜಾಗ ಬೇರೆ ಆಗಿರ್ಬೋದು, ಹಾಕ್ಕೊಂಡಿರೋ ವೇಷಭೂಷಣವೂ ಬೇರೆ ಆಗಿರ್ಬೋದು, ಆದರೆ ಆ ಭಕ್ತಿ ಪದ್ಧತಿ ಮತ್ತು ಶ್ರದ್ಧೆ ಎಲ್ಲ ಒಂದೇ. ಮುಂದೆ ನೋಡ್ತೀರಾ ಹೇಗೆ ತೆಯ್ಯಂನ ನಡೆಸ್ತಾರೆ, ಬನ್ನಿ.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಭಯಾನಕ ದೃಶ್ಯ ನಿಮ್ಗೆಲ್ಲರಿಗೂ ಕಾಣಿಸುತ್ತೆ ನೋಡಿ. ಈ ಭಯಾನಕ ದೃಶ್ಯ ಆದಮೇಲೆ ನಮ್ಮ ಬಾಡಿ ಎಲ್ಲ ಶೇಕ್ ಆಗೋಗಿತ್ತು. ಇನ್ಯಾವುದೇ ಧೈರ್ಯ ಉಳಿದಿರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ವಾಪಸ್ ಎಲ್ಲರೂ ಹೋಮ್ ಸ್ಟೇಗೆ ಬಂದ್ವಿ. ಡೇ 2 ಅಲ್ಲಿ ಇನ್ನು ಝೂಮಾಗಿ ಫುಟೇಜ್ ತೆಗೆದಿದ್ದೀವಿ, ಯಾಕಂದರೆ ಭಯ ಎಲ್ಲ ಕಡಿಮೆ ಆಗಿತ್ತು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ತಯಮ್ ಕಂಟಿನ್ಯೂ ಆಗುತ್ತೆ. ಇನ್ನು ಹತ್ತಿರದಿರೋ ಫುಟೇಜ್ಗಳು ನಿಮಗೆ ಸಿಗುತ್ತೆ. ಹಾಗೆ ನಾವಿದ್ದ ಕಣ್ಣೂರಿನ ಕಿನ್ನೋ ತಳಿಯಲ್ ಮನ ಹೆರಿಟೇಜ್ ಹೋಮ್ ಸ್ಟೇ ಫೇಮಸ್ಸು, ಅದ್ರದ್ದು ಟೂರ್ ಸಿಗುತ್ತೆ. ಕಣ್ಣೂರಿನ ಬೇರೆ ಬೇರೆ ಜಾಗ, ಬ್ಯಾಕ್ ವಾಟರ್ಸ್ ಎಲ್ಲ ವಿಸಿಟ್ ಮಾಡಿದ್ದೀವಿ. ಇದೆಲ್ಲನೂ ನೆಕ್ಸ್ಟು ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಎಲ್ಲೂ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಬೆಲ್ಲೈಕನ್ ಒತ್ತಿ, ನಾವು ವೀಡಿಯೋ ಬಿಡಬೇಕಾದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಸೈನಿಂಗ್ ಆಫ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋಯಿಂದ. ಗಮ್ಮತ್ತು ಮಾಡ್ತಾ ಇರಿ ಫ್ರೆಂಡ್ಸ್. ಎಲ್ಲರೂ ಸಿಗೋಣ ನೆಕ್ಸ್ಟ್ ಡೇ 2 ಆಫ್ ಕಣ್ಣೂರ್ ಸೀರೀಸ್. ಬಾಯ್.